ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಾಯಿಚರಿತ್ರ 13ನೇ ಅಧ್ಯಾಯ. ರೋಗಗಳನ್ನು ಗುಣಪಡಿಸುವುದು. ಭೀಮಾಜಿ ಬಾಳ ಸಿಂಪಿ, ಬಾಪು ಸಾಹೇಬ ಬೂಟಿ, ಆಲಂದಿ ಸ್ವಾಮಿ, ಕಾಕ ಮಹಾಜನಿ, ಹರ್ದ ಪಟ್ಟಣದ ದತ್ತೋಪಂತ. ಮಾಯೆಯ ಆಗದ ಶಕ್ತಿ. ಬಾಬರವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ ರಸಭರಿತವಾಗಿಯೂ ಹಲವಾಗಿಯೂ ಅರ್ಥಗಂಭೀರವಾಗಿಯೂ ಸಾಮರ್ಥ್ಯವುಳ್ಳದಾಗಿಯೂ ಇದ್ದವು. ಅವರು ಯಾವಾಗಲೂ ಸಂತುಷ್ಟರಾಗಿದ್ದರು. ನಾನು ಫಕೀರನಾಗಿ ಮನೆ ಮಠಗಳ ಇಲ್ಲದೆ ಸರ್ವವನ್ನು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದರೂ ಸಹ ಅನಿವಾರ್ಯವಾದ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ. ನನ್ನನ್ನು ನಾನೇ ಮರೆತರೂ ಸಹ ನಾನು ಮಾಯೆಯನ್ನು ಮರೆಯಲಾಗುವುದಿಲ್ಲ. ನನ್ನನ್ನು ಬಂಧಿಸಿದಾಳೆ. ಶ್ರೀಹರಿಯ ಮಾಯೆ ಬ್ರಹ್ಮ ಮುಂತಾದವರನ್ನು ಕಾಡುತ್ತಾಳೆ. ಹೀಗಿರುವಾಗ ಈ ಫಕೀರನನ್ನು ಕೇಳುವವರು ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೆಯೋ ಅಂಥವರು ಅವನ ದಯೆಯಿಂದ ಮಾಯೆಯ ಬಂಧನವನ್ನು ತ್ಯಜಿಸಿಕೊಳ್ಳಬಹುದು. ಮಾಯೆಯನ್ನು ಕುರಿತು ಬಾಬರವರು ಈ ಮೇಲೆ ಹೇಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ಈ ರೀತಿ ಹೇಳಿದ್ದಾನೆ: ಸಂತರು ನನ್ನ ಜೀವಿತ ರೂಪ. ಈಗ ಬಾಬರವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಯಾರು ಅದೃಷ್ಟಶಾಲಿಗಳು, ಯಾರು ಪಾಪಗಳಿಂದ ವಿಮುಕ್ತರಾಗಿರುತ್ತಾರೆಯೋ ಅಂಥವರು ನನ್ನನ್ನು ಆರಾಧಿಸುತ್ತಾರೆ. ನೀವು ಯಾವಾಗಲೂ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನನ್ನ ಸಪ್ತಸಾಗರಗಳ ಆಚೆಗೆ ಸಾಗಿಸುತ್ತೇನೆ. ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಪರಿಶುದ್ಧವಾದ ಭಕ್ತಿ ಒಂದೇ ಸಾಕು ಎಂದು ಬಾಬಾ ಹೇಳಿರುತ್ತಾರೆ. ಭೀಮಾಜಿ ಪಾಟೀಲ. ಪುಣೆ ಜಿಲ್ಲೆಯ ಜುನ್ನರ ತಾಲೂಕಿಗೆ ಸೇರಿದ ನಾರಾಯಣಗಾವ ಭೀಮಾಜಿ ಪಾಟೀಲರಿಗೆ ಆಗಾಗ್ಗೆ ಎದೆನೋವು ಬರುತ್ತಿದ್ದವು. ನಂತರ ಅದು ಕ್ಷಯಕ್ಕೆ ತಿರುಗಿ ಅವರು ತೆಗೆದುಕೊಳ್ಳದೇ ಇದ್ದ ಔಷಧಿಗಳೇ ಉಳಿಯಲಿಲ್ಲ. ಆದರೂ ರೋಗ ಗುಣವಾಗಲಿಲ್ಲ. ನಂತರ ಬದುಕುವ ಭರವಸೆ ತೊರೆದು ಅವರು ಭಗವಂತನನ್ನು ಪ್ರಾರ್ಥಿಸಿದರು. ಸ್ಥಿತಿಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನನ್ನು ಸ್ಮರಿಸುವುದಿಲ್ಲ. ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಭಗವಂತನ ನೆನಪು ಬರುತ್ತದೆ. ಇದು ಮಾನವನ ಸಹಜ ಸ್ವಭಾವ. ಅಂತೆಯೇ ಭೀಮಾಜಿಯವರು ಸಹ ಈ ವಿಷಯದಲ್ಲಿ ಬಾಬರವರ ಪರಮ ಭಕ್ತರಾದ ನಾನೇ ಸಾಹೇಬ ಚಾಂದೋರ್ಕರ್ ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಮೂಡಿತು. ಮರುದಿನ ಅವರಿಗೆ ಎಲ್ಲ ಸಮಾಚಾರವನ್ನು ಪತ್ರ ಮುಖೇನ ತಿಳಿಸಿದರು. ಅದಕ್ಕೆ ಬಾಬರವರು ಚರಣಾರವಿಂದಗಳಿಗೆ ಮೊರೆ ಹೋಗುವುದೊಂದೇ ಸರಿಯಾದ ಮಾರ್ಗವೆಂದು ತಿಳಿಸಿದರು. ನಾನವರ ಸಲಹೆಯನ್ನು ಒಪ್ಪಿ ಪಾಟೀಲರು ಶಿರಡಿಗೆ ಪ್ರಯಾಣ ಬೆಳೆಸಿದರು. ಬಾಬರವರಿಗೆ ಅವರನ್ನು ಕರೆತರಲಾಯಿತು. ಈ ಸಮಯದಲ್ಲಿ ಬಾಬರವರ ಹತ್ತಿರ ನಾನಾ ಚಾಂದೋರ್ಕರ ಮತ್ತು ಶ್ಯಾಮ ಇವರು ಇದ್ದರು. ಬಾಬರವರು, ಇದೇನು ಶ್ಯಾಮ, ಕಲ್ಲನನ್ನು ತಂದು ಮುಂದಿರಿಸಿದಿರಿ, ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು. ಸ್ವಲ್ಪ ಹೊತ್ತಿನ ಮೇಲೆ ಬಾಬರವರು ಮನಸ್ಸು ಕರಗಿ, ನಿಂತೆ ಚಿಂತೆಯನ್ನು ಬಿಡು, ನಿನ್ನ ಕಷ್ಟಗಳು ದೂರವಾದವು. ಕಷ್ಟಗಳು ಎಷ್ಟೇ ಇರಲಿ, ಭಕ್ತರು ನನ್ನ ಈ ಮಸೀದಿಯಲ್ಲಿ ಕಾಲಿಟ್ಟ ಕ್ಷಣದಲ್ಲೇ ಅವರ ಕಷ್ಟಗಳು ದೂರವಾಗುವಂತೆ ಈ ಫಕೀರನು ಯಾವಾಗಲೂ ರೋಗಗಳನ್ನು ಗುಣಪಡಿಸಿ ಎಲ್ಲರನ್ನೂ ಪ್ರೀತಿ ಮತ್ತು ಆಧಾರದಿಂದ ಕಾಪಾಡುವನು ಎಂದರು. ರೋಗಿಗೆ ಈ ಹಿಂದೆ 5 ನಿಮಿಷಕ್ಕೊಮ್ಮೆ ರಕ್ತವಾಂತಿಯಾಗುತ್ತಿತ್ತು. ಬಾಬರವರ ಸಮ್ಮುಖದಲ್ಲಿ ಏನೂ ಆಗಲಿಲ್ಲ. ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತಾ ಬಂದವು. ಬಾಬಾ ರೋಗಿಗೆ ಭೀಮಾಬಾಯಿಯವರ ಮನೆಯಲ್ಲಿರುವಂತೆ ಹೇಳಿದರು. ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ. ಆದರೂ ಬಾಬರವರ ಆಜ್ಞೆಯನ್ನು ಪರಿಪಾಲಿಸಲೇಬೇಕಾಗಿದ್ದುದು. ಅಲ್ಲಿ ತಂಗಿದ್ದಾಗ ಬಾಬರವರು ಅವರ ರೋಗವನ್ನು 2 ಸಲ ಕನಸಿನಲ್ಲಿ ಬಂದು ಗುಣಪಡಿಸಿದರು.
ಒಂದನೇ ಕನಸಲ್ಲಿ ಒಬ್ಬ ಹುಡುಗನು ಶಾಲೆಯಲ್ಲಿ ಪಾಠವನ್ನೊಪ್ಪಿಸದೆ ಉಪಾಧ್ಯಾಯರಿಂದ ಹೊಡೆತ ತಿಂದು ಅನುಭವಿಸುತ್ತಿರುವ ಯಾತನೆ. ಮತ್ತೊಂದು ಕನಸಿನಲ್ಲಿ ಯಾರು ಅವರ ಎದೆಯ ಮೇಲೆ ಕಲ್ಲುರುಳಿಸಿ ನೋವು ಮಾಡುತ್ತಿದ್ದುದನ್ನು ಕಂಡರು. ಕನಸಿನಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗ ಗುಣವಾಗಿ ನಂತರ ಬಾಬರವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು. ಬಾಬಾ ಅವರಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನ ಇನ್ನಾವುದು ಬೇಕಾಗಿರಲಿಲ್ಲ. ಮಹಾರಾಷ್ಟ್ರದ ಜನರು 15 ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಮ್ಮ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ. ಆದರೆ ಭೀಮಾಬಾಯಿಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವ್ರತ ಎಂಬ ಹೊಸ ಸ್ತೋತ್ರವನ್ನು ಆಚರಿಸುತ್ತಿದ್ದರು. ಬಾಲಗಣಪಿ ಸಿಂಪಿ ಬಾಬರವರ ಇನ್ನೊಬ್ಬ ಭಕ್ತರಾದ ಗಣಪತ್ತ ಸಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು. ಅವರು ಎಲ್ಲ ಥರದ ಔಷಧಗಳನ್ನು ಉಪಯೋಗಿಸಿದರು. ರೋಗವು ಗುಣವಾಗದೇ ಇದ್ದುದರಿಂದ ಕರುಣಾಮಯಿ ಬಾಬರವರ ಅಡಿದಾವರೆಗಳಲ್ಲಿ ಬಿದ್ದರು. ಬಾಬರವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದರು. ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರನ್ನು ಕೊಡು ಎಂದು ಬಾಬಾ ಬಾಲಸಿಂಪಿಗೆ ಹೇಳಿದರು. ಬಾಲ ಇದನ್ನು ಕಾರ್ಯಗತ ಮಾಡುವುದು ಹೇಗೆ ಎಂದು ಯೋಚಿಸುತ್ತಾ ಮನೆಗೆ ಬಂದರು. ಆಗ ಮನೆಯಲ್ಲಿ ಅನ್ನ ಮೊಸರು ಇತ್ತು. ಅವೆರಡರನ್ನು ಬೆರೆಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ಬಂದು ತೆಗೆದುಕೊಂಡು ಬಂದರು. ಅಷ್ಟರಲ್ಲಿ ಒಂದು ಕರಿನಾಯಿ ಬಾಲವನ್ನು ಆಡಿಸುತ್ತಾ ಹಸಿವಿನಿಂದ ಬಂದಿತು. ಬಾಲಸಿಂಪಿ ಅದನ್ನು ನಾಯಿಯ ಮುಂದಿಟ್ಟರು. ನಾಯಿಯು ಅದನ್ನು ಸಂತೋಷದಿಂದ ಭಕ್ಷಿಸಿತು. ಕೆಲವೇ ದಿನಗಳ ಬಾಲಸವರ ಮಲೇರಿಯಾ ಗುಣವಾಯಿತು. ಬಾಪು ಸಾಹೇಬ ಬೂಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಅಮಸಂಖ್ಯೆ ಆರಂಭವಾಯಿತು. ಯಾವ ಔಷಧಗಳಿಂದಲೂ ಗುಣವಾಗಲಿಲ್ಲ. ಬಹಳ ಆಯಾಸವಾಗಿದ್ದುದರಿಂದ ಮಸೀದಿಗೆ ಹೋಗಲು ಸಹ ತ್ರಾಣವಿಲ್ಲದಂತಾಯಿತು. ಬಾಬಾ ಅವರನ್ನು ಕರೆಸಿ ಮುಂದೆ ಕೂಡಿಸಿಕೊಂಡು ಎಚ್ಚರದಿಂದಿರು, ಇನ್ನು ನೀನು ವಾಂತಿ ಮಾಡಕೂಡದು ಎಂದು ತೋರ ಬೆರಳನ್ನು ಸೂಚಿಸಿ ಹೇಳಿದರು. ಅಂದಿನಿಂದ ಅವರ ವಾಂತಿ ಮತ್ತು ಬೇದಿ ನಿಂತಿತು. ಇನ್ನೊಂದು ಸಂದರ್ಭದಲ್ಲಿ ಅವರು ಕಾಲರ ಜಾಡವು ಅಂಟಿಕೊಂಡು ಬಹಳ ಬಾಯಾರಿಕೆಯಿಂದ ಬಳಲುತ್ತಿದ್ದರು. ಡಾ ಪಿಲ್ಲೆಯವರು ಅವರಿಗೆ ಅನೇಕ ಔಷಧಗಳನ್ನು ಕೊಟ್ಟರು. ಗುಣ ಕಂಡುಬರಲಿಲ್ಲ. ಆಗ ಬಾಬರವರಲ್ಲಿಗೆ ಧಾವಿಸಿ ಯಾವ ಪಾನೀಯದಿಂದ ಬಾಯಾರಿಕೆ ಅಡಗುವುದು ಎಂದು ಕೇಳಿದರು. ಅದಕ್ಕೆ ಬಾಬರವರು ಬಾದಾಮಿ, ಅಕ್ರೋಟು, ಪಿಸ್ತೆ, ಒಂದು ಥರದ ಒಣಗಿದ ಹಣ್ಣು ಇವು 3 ಅರೆದು ಸಕ್ಕರೆ ಹಾಕಿ ಹಾಲಿನಲ್ಲಿ ಸೇರಿಸಿ ಬೇಯಿಸಿ ಕುಡಿ ಎಂದರು. ಯಾವ ವೈದ್ಯರನ್ನಾದರೂ ಕೇಳಿದರೆ ಇದು ರೋಗಗಳು ಹೆಚ್ಚಿಸುತ್ತದೆ ಎಂದು ಹೇಳಬಹುದು. ಆದರೆ ಅವರು ಬಾಬರವರ ಆಜ್ಞೆಯಂತೆ ಪಾಲಿಸಬೇಕಾದಿದ್ದುದು. ಈ ಔಷಧಿ ತಯಾರಿಸಿ ಕುಡಿದರು. ಅವರ ರೋಗ ಗುಣವಾಯಿತು. ಆಲಂದಿಯ ಸ್ವಾಮಿಗಳೊಬ್ಬರು ಬಾಬರವರ ದರ್ಶನಾಕಾಂಕ್ಷಕರಾಗಿ ಒಮ್ಮೆ ಶಿರಡಿಗೆ ಬಂದರು. ಅವರಿಗೆ ಕಿವಿ ನೋವಿನಿಂದ ರಾತ್ರಿಯೆಲ್ಲ ನಿದ್ದೆ ಬರುತ್ತಿರಲಿಲ್ಲ. ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಆಗಿದ್ದಿತು. ಆದರೂ ಗುಣವಾಗಲಿಲ್ಲ. ನೋವು ಬಲವಾಗಿ ಏನು ಮಾಡಲು ತೋಚಲಿಲ್ಲ. ಬಾಬರವರ ದರ್ಶನ ಪಡೆಯಲು ಬಂದರು. ಆಗ ಶ್ಯಾಮ ಅವರು ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬರವರಲ್ಲಿ ಬೇಡಿದರು. ಆಗ ಬಾಬರವರು ಅಲ್ಲ ಅಚ್ಚಕರೇಗ, ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನಪಡಿಸಿದರು. ಸ್ವಾಮಿಯವರು ಪುಣೆಗೆ ಹೋದ 1 ವಾರದ ನಂತರ ಕಿವಿ ನೋವು ಗುಣವಾಗಿದೆ ಎಂದು ಪತ್ರ ಬರೆದರು. ಹೀಗೆ ಬಾಬರವರ ಮಾಹಿತಿ ಪ್ರಭಾವ ಇನ್ನೊಬ್ಬ ಭಕ್ತರಾದ ಕಾಕ ಮಹಾಜನಿಯವರಿಗೆ ಅತಿಸಾರ ರೋಗಗಳು ನರಳುತ್ತಿದ್ದರು. ಬಾಬರವರ ಸೇವೆಗೆ ಭಂಗ ಬಾರದಂತೆ ಮಸೀದಿಯ ಮೂಲೆಯಲ್ಲಿ ನೀರನ್ನು ಇಟ್ಟುಕೊಂಡು ಆಗಾಗ್ಗೆ ಹೊರಗೆ ಹೋಗಿ ಬರುತ್ತಿದ್ದರು. ಬಾಬರವರಿಗೆ ಇದು ಗೊತ್ತಿತ್ತು. ಅವರೇ ಗುಣ ಮಾಡುತ್ತಾರೆ ಸುಮ್ಮನಿದ್ದು ಬಾಬರವರಿಗೆ ತಿಳಿಸಿರಲಿಲ್ಲ. ಮಸೀದಿಯ ಎದುರಿನ ಕಲ್ಲು ಮಂಚ ಹಾಕುವ ಕೆಲಸ ಸಾಗುತ್ತಿದ್ದಾಗ ಬಾಬರವರು ಇದ್ದಕ್ಕಿದ್ದಂತೆ ಉದ್ರಿಕರಾಗಿ ಜೋರಾಗಿ ಕೂಗಿಕೊಂಡರು. ಅಲ್ಲಿದ್ದವರೆಲ್ಲ ಹೆದರಿ ಓಡಿ ಹೋದರು. ಕಾಕರವರು ಮಾತ್ರ ಅವರ ಕೈಗೆ ಸಿಕ್ಕಿಬಿದ್ದರು. ಈ ಗಲಾಟೆಯನ್ನು ಯಾರೋ ಒಂದು ಕಡಲೆಕಾಯಿಯ ಚೀಲವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು. ಆಗ ಬಾಬರವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಲಿದು ಚೆನ್ನಾಗಿ ತಿಕ್ಕಿ
ಕಾಕರವರಿಗೆ ಕೊಟ್ಟರು. ತಿನ್ನಲು ಹೇಳಿದರು. ಹೀಗೆ ಬಾಬರವರು ಕೊಡುತ್ತಲೇ ಇದ್ದರು, ಕಾಕರವರು ತಿನ್ನುತ್ತಲೇ ಇದ್ದರು. ಇದಾದ ನಂತರ ಬಾಬರವರ ಬಾಯಾರಿಕೆಯಾಗಿ ಇದೆ ಎಂದು ಹೇಳಿ ನೀರು ತರಲು ಹೇಳಿದರು. ಕಾಕರವರು ನೀರು ತಂದು ಕೊಡಲು ಬಾಬಾ ತಪ್ಪಿಲ್ಲ, ಕುಡಿ. ಕಾಕರವರಿಗೂ ಕುಡಿಯಲು ಹೇಳಿದರು. ಕಾಕರವರ ಸ್ವಲ್ಪ ನೀರನ್ನು ಕುಡಿದರು. ಆಗ ಬಾಬರವರು, ನಿನ್ನ ರೋಗ ಗುಣವಾಯಿತು, ಕಲ್ಲು ಮಂಚ ಹಾಕುವ ಕೆಲಸವನ್ನು ಆರಂಭ ಮಾಡಬಹುದು ಎಂದರು. ನಂತರ ಓಡಿ ಹೋಗಿದ್ದವರೆಲ್ಲರೂ ಹಿಂದಿರುಗಿದರು. ಕೆಲಸವನ್ನು ಆರಂಭ ಮಾಡಿದರು. ಅತಿಸಾರ ರೋಗ, ಕಡಲೆಕಾಯಿ ಔಷಧಿಗೆ ವೈದ್ಯರ ಅಭಿಪ್ರಾಯ, ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚಾಗುತ್ತದೆ. ಇದಲ್ಲವೇ ಬಾಬರವರ ಲೀಲೆ. ಅರ್ಹದ ದತ್ತೋಪಂತರೆಂಬರೊಬ್ಬರು 14 ವರ್ಷಗಳ ಕಾಲ ಹೊಟ್ಟೆ ಸೂಲೆಯಿಂದ ನರಳುತ್ತಿದ್ದರು. ಯಾವ ಔಷಧಿಗಳನ್ನು ಗುಣವಾಗಲಿಲ್ಲ. ಬಾಬಾ ಅವರು ಹೆಸರನ್ನು ಕೇಳಿ ಶಿರಡಿಗೆ ಬಂದರು. ಬಾಬರವರು ದಯಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಊದಿ ಪ್ರಸಾದವನ್ನು ನೀಡಿದರು. ಅಂದಿನಿಂದ ಅವರ ಹೊಟ್ಟೆ ಸೂಲೆ ನಿವಾರಣೆಯಾಯಿತು. ಮಧುರವಾದ ದೇಶಪಾಂಡೆ ಶ್ಯಾಮ ಒಮ್ಮೆ ಹೊಟ್ಟೆ ಸೂಲೆಯಿಂದ ನರಳುತ್ತಿದ್ದರು. ಅವರಿಗೆ ಬಾಬಾ ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳಿದರು. ಅದರಂತೆ ಆ ಕಷಾಯ ಕುಡಿಯಲು ರೋಗ ಗುಣವಾಯಿತು. 2 ವರ್ಷಗಳ ನಂತರ ರೋಗ ಮತ್ತೆ ತಲೆದೋರಿತು. ಆ ಸಾರಿ ಬಾಬರವರನ್ನು ವಿಚಾರಿಸದೆ ಪುನಃ ಅದೇ ಕಷಾಯ ಮಾಡಿ ಶ್ಯಾಮ ಕುಡಿದರು. ಆದರೆ ಆಗ ಹೊಟ್ಟೆ ಸೂಲೆ ಹೆಚ್ಚಾಯಿತು. ನಂತರ ಬಾಬರವರ ದಯೆಯಿಂದ ಗುಣವಾಯಿತು. ಕಾಕ ಮಹಾಜನಿಯವರು ಅಣ್ಣಂದಿರೊಬ್ಬರಿಗೆ ಒಂದು ಸಾರಿ ಹೊಟ್ಟೆ ನೋವು ಆರಂಭವಾಯಿತು. ಅವರು ಬಾಬರವರ ಕೀರ್ತಿಯನ್ನು ಕೇಳಿ ಶಿರಡಿಗೆ ಬಂದು ರೋಗ ಗುಣವಾಗುವಂತೆ ಬೇಡಿದರು. ಬಾಬರವರು ಅವರ ಉದರವನ್ನು ಮುಟ್ಟಿ, ದೇವರು ಗುಣ ಮಾಡುತ್ತಾನೆ, ಚಿಂತಿಸಬೇಡ ಎಂದರು. ಅಂದಿನಿಂದ ಹೊಟ್ಟೆ ನೋವು ಗುಣವಾಗಿ ಪುನಃ ನೋವು ಬರಲಿಲ್ಲ. ನಾನಾ ಸಾಹೇಬ ಚಾಂದೋರ್ಕರ ಅವರಿಗೆ ಒಂದು ಸಾರಿ ಅತಿಯಾದ ಹೊಟ್ಟೆ ನೋವು ಆರಂಭವಾಯಿತು. ಯಾವ ಔಷಧಿಗಳನ್ನು ಔಷಧಿಗಳಿಂದಲೂ ಗುಣವಾಗಲಿಲ್ಲ. ನಂತರ ಬಾಬರವರಲ್ಲಿ ಬಂದು ಹೇಳಿದರು. ಬಾಬರವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು ಎಂದರು. ಈ ಔಷಧಿಯಿಂದ ಅವರ ಹೊಟ್ಟೆ ನೋವು ಗುಣವಾಯಿತು. ಇವುಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದರೆ ರೋಗಗಳನ್ನು ಗುಣಪಡಿಸುವುದು ಬಾಬರವರ ಮೃದ್ಯು ನುಡಿಗಳೇ ಹೊರತು ಔಷಧಿಗಳಲ್ಲ ಎಂದು ನಾವು ಮನಗಾಣಬಹುದು. ಶ್ರೀ ಸಾಯಿ ಪ್ರಣಾಮ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗವಿಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸರಿತಂ ನಮಾಮಿ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಲಾಯೇ ತನೋಹರಿ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ತುಮಿ ಮಾತಾ ಪಿತಾ ತುಮಿ ಬಂಧು ಸಖ ತುಮಿ ವಿದ್ಯಾಧರಣಂ ತುಮಿ ಸರ್ವ ಮಮ ದೇವ ಸೇವಾ ಪೂಜಾ ಬಂದಗಿ ಸೌಭಾಗ್ಯ ಐತೋ ಪೂಜ್ಯ ಜಾನೋ ನೈ आप जानो आदि शक्ति में धूपम दीपम समर्पयामि नैवेद्याक्षत वस्त्र